ವೀಕ್ಷಕರೇ ನಮಸ್ತೆ. ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ. ಇವತ್ತೊಂದು ವಿಭಿನ್ನವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕನ್ನಡ ಚಿತ್ರರಂಗ ಅಥವಾ ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರೇ ಬರುವುದಿಲ್ಲ, ಕನ್ನಡ ಚಿತ್ರವನ್ನು ಯಾರೂ ನೋಡುವುದಿಲ್ಲ, ಎಂತಹ ಅತ್ಯದ್ಭುತ ಚಿತ್ರವನ್ನು ಮಾಡಿದರೂ ಕೂಡ ಯಾರೂ ವೀಕ್ಷಿಸುವುದಿಲ್ಲ ಅನ್ನುವಂತಹ ವಿಚಾರ ಎಲ್ಲೆಡೆ ಇತ್ತು. ಆದರೆ ಇತ್ತೀಚೆಗೆ ಅದು ಸುಳ್ಳು ಅನ್ನುವಂಥದ್ದನ್ನು ಒಂದು ಚಿತ್ರ ನಿರೂಪಿಸಿದೆ ಅಂತ ಹೇಳಿರ್ಬೋದು. KGF ಆಗಿರ್ಬೋದು ಅಥವಾ ಕಾಂತಾರ ಆಗಿರ್ಬೋದು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತ್ತು ಇತ್ತೀಚಿನ ದಿನಗಳಲ್ಲಿ. ಅದನ್ನು ಹೊರತುಪಡಿಸಿ ಒಂದಷ್ಟು ಚಿತ್ರಗಳು ಏನು ದೊಡ್ಡ ಮಟ್ಟದ ಕಲೆಕ್ಷನ್ಗೆ ಏನು ಬರಲಿಲ್ಲ. ಆದರೆ ಇತ್ತೀಚೆಗೆ ತೆರೆ ಕಂಡಿರುವಂತಹ ಸುಫ್ರಮ್ ಶೋ ಅನ್ನುವಂತಹ ಸುಲೋಚನಾ ಫ್ರಮ್ ಸೋಮೇಶ್ವರ ಅನ್ನುವಂತಹ ಒಂದು ಫಿಲಮ್ ಅನ್ನುವಂಥದ್ದು ಏನಿದೆ, ಸುಫ್ರಮ್ ಶೋ ಅನ್ನುವಂತಹ ಈ ಫಿಲಮ್ ಒಂದು ಅತ್ಯದ್ಭುತವಾದ ಯಶಸ್ಸನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಎಲ್ಲ ಕನ್ನಡಿಗರು ಬಹುತೇಕ ಎಲ್ಲರೂ ಮೆಚ್ಚಿರುವಂತಹ ಚಿತ್ರ. ಆಲ್ಮೋಸ್ಟ್ ಎಲ್ಲ ಕನ್ನಡಿಗರು ಅಪ್ಪಿಕೊಂಡಂತಹ ಚಿತ್ರ. ಕನ್ನಡ ಮಾತ್ರ ಅಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ಡಬ್ಬಿಂಗನ್ನು ಅಥವಾ ಬೇರೆ ಭಾಷೆಗಳಲ್ಲೂ ಕೂಡ ಪ್ರದರ್ಶನಗೊಳ್ತಾ ಇದೆ. ಏನು ದೊಡ್ಡ ನಟರ ತಂಡ ಇದ್ದದ್ದಲ್ಲ, ದೊಡ್ಡ ನಟರಿದ್ದಂತಹ ತಂಡ ಅಲ್ಲ. ಕರಾವಳಿ ಮಂಗಳೂರು ಭಾಗದ ರಂಗಭೂಮಿ ನಟರಾಗಿ ನಡೆಸಿರುವ ತುಳುನಾಡಿನ ಅಥವಾ ಕರಾವಳಿ ಮಂಗಳೂರು ಭಾಗದ ರಂಗಭೂಮಿಯಲ್ಲಿ ನಟಿಸಿದಂತಹ, ನಾಟಕ ಕ್ಷೇತ್ರಗಳಲ್ಲಿ ನಟಿಸಿದಂತಹ ಒಂದಷ್ಟು ಕಲಾವಿದರ ದಿಂಡನ್ನು ಇಟ್ಟುಕೊಂಡು, ಜೊತೆಗೆ ಕಾಂತಾರದಲ್ಲಿ ನಟಿಸಿರುವಂತಹ ಒಂದಷ್ಟು ನಟರನ್ನೆಲ್ಲ ಸೇರಿಸಿಕೊಂಡು ಮಾಡಿರುವಂತಹ ಚಿತ್ರ ಸುಲೋಚನಾ ಫ್ರಮ್ ಸೋಮೇಶ್ವರ ಅನ್ನುವಂಥದ್ದು. ಎಲ್ಲಿ ಒಳ್ಳೆಯ ಚಿತ್ರಕ್ಕೂ ಪ್ರೇಕ್ಷಕರು ಬರುವುದಿಲ್ಲ ಅನ್ನುವಂತಹ ಮಾತಿತ್ತು, ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಈ ಚಿತ್ರವನ್ನು ನೋಡಿ ನಾವು ತಿಳ್ಕೊಳ್ಬೋದು. ಈಗಾಗಲೇ 100 ಕೋಟಿಯನ್ನು ದಾಟಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಈ ಸುಲೋಚನಾ ಫ್ರಮ್ ಸೋಮೇಶ್ವರ ಅನ್ನುವಂತಹ ಚಿತ್ರವನ್ನು JP ತೂಮಿನಾಡು ಅನ್ನುವಂತಹವರು, ಮಂಗಳೂರು ಭಾಗದವರು, ರಂಗಭೂಮಿ ನಟರು, ಜೊತೆಗೆ ಅನೇಕ ತುಳು ನಾಟಕವನ್ನು ಕೂಡ ಬರೆದಿದ್ದಾರೆ. ಕತೆ ಎಡ್ಡೆಂಡು ಅಂತ ಹೇಳಿ ಒಂದು ತುಳು ನಾಟಕ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಾಟಕಗಳಲ್ಲಿ ಸಣ್ಣ ಪುಟ್ಟ ಸ್ಟೇಜನ್ನು ಉಪಯೋಗಿಸಿಕೊಂಡು ಬೆಳೆದು ಬಂದಂತಹ ಒಬ್ಬರು ನಟರು JP ತೂಮಿನಾಡು. ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಈ ಚಿತ್ರ, ನಿರ್ದೇಶನ ಮಾತ್ರ ಅಲ್ಲ ನಟನೆ ಕೂಡ ಇದೆ, ಮೂಡಿ ಬಂದಿರುವಂತಹ ಅತ್ಯದ್ಭುತವಾದ ಚಿತ್ರ. ಇನ್ನು ಈ ಚಿತ್ರಕ್ಕೆ ನಿರ್ಮಾಣವನ್ನು ಮಾಡಿರುವಂಥವರು ಶಶಿಧರ್ ಶೆಟ್ಟಿ ಬರೋಡ, ರವಿ ರೈ ಕಳಸ, ಹಾಗೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಇದ್ದಾರೆ. ಅತ್ಯದ್ಭುತವಾಗಿರುವಂತಹ ಚಿತ್ರ. ಹಾಸ್ಯ ಭಾವರಹಿತವಾಗಿ ಹಾಸ್ಯ ರಸವನ್ನು ಉಣಬಡಿಸುವಂತಹ ಚಿತ್ರ ಅಂತ ಹೇಳ್ಬೋದು. ಮೂಢನಂಬಿಕೆಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ಮೌಢ್ಯಗಳಾಗಿರ್ಬೋದು, ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿಯನ್ನು ಯಾವ ಮಟ್ಟಕ್ಕೆ ಜನರನ್ನು ಕೊಂಡೊಯ್ತದೆ ಅಂತ ಹೇಳಿ ಈ ಚಿತ್ರವನ್ನು ನೋಡಿದರೆ ಗೊತ್ತಾಗ್ತದೆ. ಬಹುತೇಕ ಮೂಢನಂಬಿಕೆಗಳ ಕುರಿತಾಗಿರುವಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು, ಬೇರೆ ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಈ ಪೈಸಾ ವಸೂಲು ಅಂತ ಹೇಳ್ತಾರ, ಆ ರೀತಿಯಾಗಿ ನಿಮಗೆ ಈ ಚಿತ್ರ ಒಂದು ಅತ್ಯದ್ಭುತ ಯಶಸ್ಸನ್ನು ತಂದು, ನಿಮಗೆ ಈ ಚಿತ್ರ ಒಂದು ಉತ್ತಮವಾಗಿರುವಂತಹ ಮನರಂಜನೆಯನ್ನು ಕೊಡುವಂಥದ್ದು ಸತ್ಯ. ಅನೇಕ ಭಾಷೆಗಳಿಗೆ ಈಗಾಗಲೇ ಡಬ್ಬ ಆಗ್ತಾ ಇದೆ. ಚಿತ್ರದಲ್ಲಿ ರಂಗಭೂಮಿ ಕಲಾವಿದರಾಗಿರುವಂತಹ ದೀಪಕ್ ರೈ ಪಾನಾಚಿ ಅವರಿದ್ದಾರೆ, ಅಥವಾ ತೂಮಿನಾಡು ಅಂತ ಹೇಳಿ ಅವರು ಕೂಡ ಇದ್ದಾರೆ. ಅನೇಕ ಮಂದಿ ಇದ್ದಾರೆ ತುಳು ರಂಗಭೂಮಿಯಲ್ಲಿ ನಟನೆ ಮಾಡಿರುವಂಥವರು. ಏನು ದೊಡ್ಡ ನಟರ ದಿಂಡು ಅನ್ನುವಂಥದ್ದಿಲ್ಲ. ರಾಜ್ ಬಿ ಶೆಟ್ಟರು ಒಬ್ಬರಿದ್ದಾರೆ, ಅವರದ್ದು ಕೂಡ ಅತ್ಯದ್ಭುತವಾದ ನಟನೆ. ಅದನ್ನು ಹೊರತುಪಡಿಸಿ ಎಲ್ಲ ಸಣ್ಣ ಪುಟ್ಟ ಕಲಾವಿದರು. ಒಂದು ಕತೆ ಒಳ್ಳೆದಿದ್ದರೆ, ಒಂದು ಕತೆ ಎನ್ನುವಂಥದ್ದು ಅದ್ಭುತವಾಗಿದ್ದರೆ ಎಂತಹ ಚಿತ್ರ ಬೇಕಾದರೂ, ಈಗಾಗಲೇ 4 ಕೋಟಿ ಏನೋ ಆ ಸಿನಿಮಾಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಕಲೆಕ್ಷನ್ ಈಗಾಗಲೇ 100 ಕೋಟಿಯನ್ನು ದಾಟಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಲ್ಲ ಕನ್ನಡಿಗರು ಮೆಚ್ಚಿಕೊಂಡಿರುವಂಥದ್ದು ಒಂದು 100% 10% ನೆಗೆಟಿವ್ ವಿಚಾರಗಳನ್ನು ವ್ಯಕ್ತಪಡಿಸುವವರು ಇರ್ತಾರೆ, ಅವರವರ ಅಭಿಪ್ರಾಯಗಳು. ಆದರೂ ಕೂಡ ಅತ್ಯದ್ಭುತವಾದ ಚಿತ್ರವನ್ನು ಕೊಟ್ಟಿದ್ದಾರೆ, ಎಲ್ಲರಿಗೂ ಸಂತೋಷವನ್ನು ನೀಡಿದ್ದಾರೆ ಈ ಚಿತ್ರವನ್ನು. ಇದಕ್ಕೋಸ್ಕರ ಈ ಚಿತ್ರವನ್ನು ಕೊಟ್ಟಂತಹ ನಮ್ಮ JP ತೂಮಿನಾಡು ಆಗಿರ್ಬೋದು, ಅಥವಾ ನಟನೆ ಮಾಡಿರುವಂತಹ ಎಲ್ಲ ಇಡೀ ತಂಡದವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು.
ಹೀಗಿರುವಾಗ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಅತ್ಯದ್ಭುತವಾದ ಚಿತ್ರಗಳು ಬರಲಿ, ಚಿತ್ರಗಳಿಗೆ ಎಲ್ಲರೂ ಕೂಡ ಸಪೋರ್ಟನ್ನು ಮಾಡುವ. ಮುಂದೆ ಇನ್ನು ಕಾಂತಾರ ಚಿತ್ರದ ಮತ್ತೊಂದು ಭಾಗ ಬಿಡುಗಡೆಗೊಳ್ಳುವುದಕ್ಕೆ ಸಿದ್ಧ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆಯ ಚಿತ್ರಗಳು ಬರಲಿ. ಒಳ್ಳೆಯ ಚಿತ್ರ ಬಂದರೆ ಖಂಡಿತವಾಗಿಯೂ ಪ್ರೇಕ್ಷಕರು ಅದನ್ನು ಅಪ್ಪಿಕೊಳ್ತಾರೆ ಅಂತ ಹೇಳ್ತಾ, ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ಅಂದುಕೊಳ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಹೇಳ್ತಾ, ಮುಂದಿನ ಭಾಗದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ನಮಸ್ಕಾರ.